ಇದ್ದೀನಿ ಅಂದರೆ ಒಂದಿನ ಸಿಲ್ವರ್ ಶಾಪಿಂಗ್ ಮಾಡಿದ್ವಿ, ಮತ್ತು ಬೆಂಗಳೂರು ಮನೆಯದು ಹಾಲು ಉಕ್ಸಿದ್ವಲ್ಲ, ಸೊ ಅದು ಆ ದಿನದ್ದು. ಸೊ 2 ದಿನದ್ದು ವ್ಲಾಗ್ನ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರಿಡ್ಜು, ವಾಷಿಂಗ್ ಮಷೀನು, ಕಾರು, ಸ್ಕೂಟಿ ಪ್ರತಿಯೊಂದು ಕೂಡ ಸೇಲ್ ಮಾಡೇ ಹೋಗಿದ್ವಿ ಸೊ ಅಂತ ಅಂದ್ಕೊಂಡಿದ್ವಲ್ಲ. ಸೊ ಆ ದಿನದ ಹಿಂದೊಂದು ದಿನ ಹೋಗಿದ್ವಿ ಬೆಳ್ಳಿ ಶಾಪಿಂಗ್ ಮಾಡಲಿಕ್ಕೆ. ಇಲ್ಲ ಹೆಂಗೆ ಕೊಡಿಸ್ತಾ ಇದ್ದೀವಿ ಮಗಳಿಗೆ ಸ್ವಲ್ಪ ಡೌಟ್ ಆಯಿತು, ಹಾಗಾಗಿ ನಾನು ಅದನ್ನು ಬೆಳ್ಳಿ ಗಣಪತಿನ ಹಾಕಲಿಲ್ಲ. ಇಷ್ಟು ವರ್ಷದಿಂದ ಬಂದಿರ್ತೀವಲ್ಲ, ಸೊ ಆ ಥರ ವಿಗ್ರಹನ ಹಾಕ್ಬೋದು. 178 ರೂಪಾಯಿ ಆಗಿದೆ. ಈಗ ಹಾಲು ಉಕ್ಸಕ್ಕೊಂದು ಪಾತ್ರೆ ಬೇಕಿತ್ತು. ಒಂದು ಪೇಟೆ ಪಕ್ಕ ನಮ್ಮೂರು ಇರೋದು. ಮನೆಗೆ ಸ್ವಾಗತ. ಇನ್ಮೇಲೆ ಇಲ್ಲಿಂದ ವ್ಲಾಗ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ, ನಂತರ ಶೂಟ್ ಮಾಡ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಇರಲಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪವಿತ್ರ ವ್ಲಾಗ್ಸ್. ಫ್ರೆಂಡ್ಸ್, ಅಮ್ಮನ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ 2 ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಒಂದಿನ ಸಿಲ್ವರ್ ಶಾಪಿಂಗ್ ಮಾಡಿದ್ವಿ, ಮತ್ತು ಬೆಂಗಳೂರು ಮನೆಯದು ಹಾಲು ಉಕ್ಸಿದ್ವಲ್ಲ, ಸೊ ಅದು ಆ ದಿನದ್ದು. ಸೊ 2 ದಿನದ್ದು ವ್ಲಾಗ್ನ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೇಲಿ ಒಂದಿಷ್ಟು ಪಾತ್ರೆಗಳನ್ನ ಇಟ್ಟಿದ್ದೆ. ಜಪಾನ್ಗೆ ಹೋಗೋ ಮುಂಚೆ ಒಂದಿಷ್ಟು ಪಾತ್ರೆಗಳೇನಿತ್ತು ಅದನ್ನು ಅಮ್ಮನ ಮನೆ ಇಟ್ಬಿಟ್ಟು ಹೋಗಿದ್ದೆ. ಅದನ್ನು ತೊಳ್ಕೊತಾ ಇದ್ವಿ. ಅಂದರೆ ತುಂಬ ಪಾತ್ರೆಗಳೇನು ಇಟ್ಕೊಂಡಿರಲಿಲ್ಲ ನಾನು. ಪಾತ್ರೆಗಳಷ್ಟೇ ಅಮ್ಮನ ಮನೆ ಇಟ್ಟಿದ್ದೆ. ಮಿಕ್ಕಿದ್ದು ಎಲೆಕ್ಟ್ರಿಕ್ ಐಟಮ್ಸ್ ಏನಿರುತ್ತೆ ಅದೆಲ್ಲ ಹಾಳಾಗುತ್ತೆ ನಾವು ಬರೋ ಅಷ್ಟರೊಳಗೆ ಅಂದ್ಬಿಟ್ಟು ಎಲ್ಲ ಫರ್ನಿಚರ್ಸು, ಮತ್ತು ಮಾಮೂಲಿ ಫ್ರಿಡ್ಜು, ವಾಷಿಂಗ್ ಮಷೀನು, ಕಾರು, ಸ್ಕೂಟಿ ಪ್ರತಿಯೊಂದು ಕೂಡ ಸೇಲ್ ಮಾಡೇ ಹೋಗಿದ್ವಿ. ಸೊ ಪ್ರತಿಯೊಂದು ಕೂಡ ಈಗ ನಾನು ಬೈ ಮಾಡಬೇಕು. ಹಾಗಾಗಿ ಫಸ್ಟು ಮನೆ ಹಾಲು ಉಕ್ಕಿಸ್ಬಿಡೋಣ, ಆಮೇಲೆ ಪ್ರತಿಯೊಂದು ಕೂಡ ತಗೊಳ್ಳೋದಕ್ಕಾಗತ್ತೆ ಅಂದ್ಬಿಟ್ಟು ಇವಾಗ ಹಾಗೆ ಸಿಲ್ವರ್ ಶಾಪಿಂಗ್ ಮಾಡಬೇಕು ಅಂತ ಜಪಾನಿಂದ ಬಂದಾಗಿಂದನೂ ಅಂದ್ಕೊಂಡಿದ್ದೆ. ಆದರೆ ಒಂದಲ್ಲ ಒಂದು ರೀತಿ ಕೆಲಸಗಳಿರ್ತಿತ್ತು ಪ್ರತಿದಿನ ಕೂಡ. ಹಾಗಾಗಿ ಇವತ್ತು ಬಂದಿದ್ದೀವಿ ತಗೊಳ್ಳೋಕ್ಕೆ. ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಸೊ ಊಟ ಟೈಮ್ ಆಗಿತ್ತಲ್ಲ, ಸೊ ಅಂಗಡಿ ಎಲ್ಲ ಕ್ಲೋಸ್ ಆಗಿತ್ತು. ಹಂಗಾಗಿ ಅಮ್ಮ ನಾವು ಮಾವಿನ ಹಣ್ಣು ತಿನ್ನೋಣ ಅಂದ್ಬಿಟ್ಟು ಬಂದಿದ್ವಿ. ನಾವು ಬೆಂಗಳೂರಿಗೆ ಹೋಗಿ ಹಾಲು ಉಕ್ಕಿಸ್ಕೋಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಸೊ ಆ ದಿನದ ಹಿಂದೊಂದು ದಿನ ಹೋಗಿದ್ವಿ ಬೆಳ್ಳಿ ಶಾಪಿಂಗ್ ಮಾಡಲಿಕ್ಕೆ. ನಾನು ಗೋಲ್ಡ್ ಆಗಲಿ ಅಥವಾ ಸಿಲ್ವರ್ ಆಗಲಿ ಏನೇ ಆದ್ರೂ ಬೆಂಗಳೂರು ಅಥವಾ ಮೈಸೂರು ಅಲ್ಲೇ ತೊಗೊಳ್ಳೋದು. ಅಂದರೆ ಈಗ ಅಮ್ಮನ ಮನೆ ಇದ್ನಲ್ಲ, ಸೊ ಹಾಗಾಗಿ ಮೈಸೂರಿಗೆ ಹೋಗಿ ಬರೋಷ್ಟು ಇವಾಗ ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ನಮ್ಮೂರಲ್ಲಿ, ಅಂದರೆ ನಮ್ಮೂರ ಪಕ್ಕನೇ ಹೊಳೆನರಸೀಪುರ ಅಂತ ಇದೆ. ಸೊ ಅಲ್ಲಿ ನಮ್ಮಮ್ಮ ಅಯ್ಯೋ ಅಂದರೆ ನೀನು ತೊಗೊಳ್ಳುವೆ ಮುಂದೆ, ಈಗ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಇಲ್ಲೇ ತಗೋ ಅಂತ ಹೇಳಿದ್ರು. ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ನಾವು ಚಿಕ್ಕವರಾಗಿದ್ದಾಗ ಇಲ್ಲೇ ಅಂತ ನಮಗೆ ಬೆಳ್ಳಿ ಚೈನು ಆ ಥರದ್ದೆಲ್ಲ ತೊಗೊಡ್ತಿದ್ದು. ಹಾಗಾಗಿ ಇಲ್ಲಿಗೆ ಕರ್ಕೊಬಂದರು ನಮ್ಮಮ್ಮ. ಫ್ರೆಂಡ್ಸ್, ಹಾಗೆ ಮಗಳನ್ನ ಮನೇಲೇ ಬಿಟ್ಟು ಬಂದಿದ್ವಿ. ಅಂದರೆ ಮಕ್ಕಳು ಕರ್ಕೊಂಡು ಬಿಸಿಲಲ್ಲಿ ಶಾಪಿಂಗ್ ಮಾಡೋದಕ್ಕಾಗಲ್ಲ ಅಂತ. ಅಂದರೆ ನನ್ನ ತಂಗಿ ಕೂಡ ಇದ್ಲು ಮನೆಯಲ್ಲಿ. ಸೊ ಅವಳಿಗೂ 2 ಮಕ್ಕಳಿದೆ ಚಿಕ್ಕದು. ಸೊ ಅದರೊಳಗೆ ನನ್ನ ಮಗಳು ಕೂಡ ಬಿಟ್ಬಿಟ್ಟು ಬಂದಿದ್ದೀನಿ, ನೋಡ್ಕೋ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೇಗ ಶಾಪಿಂಗ್ ಮಾಡಿದ್ವಿ, ತುಂಬ ಲೇಟ್ ಮಾಡಲಿಲ್ಲ. ವ್ಲಾಗಲ್ಲಿ ಅಮ್ಮ ನೋಡಮ್ಮ ಕಡೆಗೆ ಏನು ಕೊಡಿಸ್ತಾ ಇದ್ದೀವಿ ಮಗಳಿಗೆ? ಕೊಡಿಸ್ತೀಯಾ ಅಮ್ಮ? ಅವಾಗೆಲ್ಲ ತಗೊಂಡಿದ್ರೆ ನೋಡ, ಈಗಲೂ ಬೇಡ ಅಂತೀರ, ಇನ್ನೂ ಜಾಸ್ತಿ ಹೋಗುತ್ತೆ. ಅದಕ್ಕೆ ಕೆಲವೊಂದು ಬೇಸಿಗೆ ಇಟ್ಕೋಬೇಕು. ನನಗೆ ಈ ಗಣಪತಿ ತುಂಬ ಇಷ್ಟ ಆಯಿತು. ನಾನು ಬರಬೇಕಿದ್ರೆ ಬರೀ ಗಣಪತಿ ಮಾತ್ರ ತೊಗೊಂಡೋಗೋಣ ಅಂತ ಅಷ್ಟೇ ಬಂದಿದ್ದು. ಆದರೆ ಬಂದಮೇಲೆ ಏನೇನು ತೊಗೊಂಡೆ ಅಂತ ನೀವೇ ನೋಡಿ. ನನ್ನ ಹತ್ರ ಮುಂಚೆನೇ ಒಂದು ಬೆಳ್ಳಿ ಗಣಪತಿ ಇತ್ತು, ಅದನ್ನು ಹಾಕ್ಬಿಟ್ಟು ತೊಗೊಂಡೋಗೋಣ ಅಂತ ಹೊಸ್ದಾಗಿ ತೊಗೊಂಡೋಗೋಣ ಅಂತ. ಅಂದರೆ ಮುಂಚೆ ಇದ್ದಿದ್ದು ತುಂಬ ವರ್ಷದಿಂದ ಯೂಸ್ ಮಾಡಿದೆ ಒಂದು, ಹಾಗೆ ತುಂಬ ಟೊಳ್ಳಿತ್ತು, ವೆಯ್ಟ್ ಏನಿರಲಿಲ್ಲ. ಹಾಗಾಗಿ ಅದನ್ನು ಹಾಕ್ಬಿಟ್ಟು ತೊಗೊಳ್ಳೋಣ ಅಂತ ಹೊರಡ್ತಾ ಇದ್ದೆ. ಅಷ್ಟರೊಳಗಡೆ ಅಮ್ಮನ ಮನೆ ಹೊರಡ್ತಾ ಇದ್ನಲ್ಲ, ಆಗ ನಮ್ಮನೆ ಅಕ್ಕಪಕ್ಕದವರು ಅಂದರೆ ಪೂಜೆ ಮಾಡಿದ್ಯಾ 7-8 ವರ್ಷದಿಂದ ಅಂತ ಹೇಳ್ತೀಯ, ಅದನ್ನು ಹಾಕ್ಬಾರ್ದು ಅನಿಸುತ್ತೆ, ಕೇಳಿ ನೋಡು. ಸೊ ಅದನ್ನು ಕೇಳಿ ನೋಡ್ಬಿಟ್ಟು ಆಮೇಲೆ ಹಾಕು ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಡೌಟ್ ಆಯಿತು. ಹಾಗಾಗಿ ನಾನು ಅದನ್ನು ಬೆಳ್ಳಿ ಗಣಪತಿನ ಹಾಕಲಿಲ್ಲ. ಇಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ನಲ್ಲ, ಸೊ ಅದನ್ನು ಹಾಕಲಿಲ್ಲ. ಅದನ್ನು ಹಾಗೆ ಇಟ್ಕೊಂಡು ಬೇರೆ ತೊಗೊಂಡೆ. ಫ್ರೆಂಡ್ಸ್, ನಿಮ್ಗೇನಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅಂದರೆ 7-8 ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿರ್ತೀವಲ್ಲ, ಸೊ ಆ ಥರ ವಿಗ್ರಹನ ಹಾಕ್ಬೋದಾ ಅಥವಾ ಹಾಕಬಾರ್ದಾ ಅಂತ. ಗಣೇಶ ಐಡಲ್ ತೊಗೋಬೇಕಂತ ಮಾತ್ರ ಬಂದಿದ್ದು. ಆದರೆ ದೀಪ ಕೂಡ ಇಷ್ಟ ಆಯಿತು. ಒಂದು ಜೊತೆ ದೀಪ ಮತ್ತು ಒಂದು ಜೊತೆ ನಾಮದಬರ್ಣಿನ ತೊಗೊಂಡೆ. ನಾನು ಲಾಸ್ಟ್ ಬೆಳ್ಳಿ ತೊಗೊಂಡಿದ್ದು ಜಪಾನ್ಗೆ ಹೋಗೋ ಮುಂಚೆ ಗ್ರಾಮ್ 75 ರೂಪಾಯಿನೋ ಇತ್ತು ಅನಿಸುತ್ತೆ. ಆವಾಗ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು. ಒಂದು 100 ಗ್ರಾಮ್ ಬೆಳ್ಳಿನ ಗಿಫ್ಟ್ ಮಾಡೋಣ ಅಂತ ನಾನು ದೀಪ ತೊಗೊಂಡಿದ್ದೆ. ಆವಾಗ ಒಂದು 10,000-12,000 ಸಾವಿರ ಖರ್ಚಾಗಿತ್ತು. ಆದರೆ ಇವತ್ತು 1 ಗ್ರಾಮ್ಗೆ 278 ರೂಪಾಯಿ ಆಗಿದೆ. ಫ್ರೆಂಡ್ಸ್, ಇವಾಗ ಬೆಳ್ಳಿ ಗಣಪತಿ ಮತ್ತು ಕುಂಕುಮದ ಭರಣಿ
ಮತ್ತು ದೀಪ ಎಲ್ಲ ತೊಗೊಂಡಾಯಿತು. ಈಗ ಹಾಲು ಉಗ್ಸೋಕ್ಕೊಂದು ಪಾತ್ರೆ ಬೇಕಿತ್ತು. ಒಂದು ಹಾಲು ಉಗ್ಸೋಕ್ಕೆ ಒಂದು ಪಾತ್ರೆ ಕೊಡಿ. ಪಾತ್ರೆ ಅಂಗಡಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನಾನು ಜಪಾನಿಂದ ಬಂದು ಒಂದು 15 ದಿನಕ್ಕೆ ನನ್ನ ಮುಖ ಎಷ್ಟು ಟ್ಯಾನ್ ಆಗಿದೆ ಅಂದರೆ ನೀವೇ ನೋಡ್ತಾ ಇರ್ಬೋದು. ಫುಲ್ ಬ್ಲ್ಯಾಕಾಗಿ ಹೋಗ್ಬಿಟ್ಟಿದ್ದೀನಿ. ಶಾಪಿಂಗ್ ಎಲ್ಲ ಮುಗೀತು. ನನ್ನ ತಂಗಿ ಒಬ್ಬಳೇ 3 ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗ್ತಾ ಇರುತ್ತೆ ಅಂದ್ಬಿಟ್ಟು ನಾವು ತುಂಬ ಲೇಟ್ ಏನು ಮಾಡಲಿಲ್ಲ. ಸ್ವಲ್ಪ ಬೇಗ ಶಾಪಿಂಗ್ ಮಾಡ್ಕೊಂಡು ಬೇಗ ಊರಿಗೆ ಹೊರಟ್ವಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಪವಿತ್ರ ವ್ಲಾಗ್ಸ್. ಫ್ರೆಂಡ್ಸ್, ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. KR ಪೇಟೆ ಪಕ್ಕ ನಮ್ಮೂರು ಇರೋದು, ಅಮ್ಮನ ಮನೆ. ಸೊ ಅಲ್ಲಿಂದ ಬೆಂಗಳೂರಿಗೆ ಹೋಗೋಕ್ಕೆ 3ರಿಂದ 3:15 ಗಂಟೆ ಬೇಕು. ನಾವೆಲ್ಲರೂ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಹೊರಟ್ವಿ. 3ರಿಂದ 3:15 ಗಂಟೆ ಜರ್ನಿ ಮಾಡಬೇಕಿತ್ತಲ್ಲ, ಹಾಗಾಗಿ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಬೇಗನೆ ಹೊರಟ್ವಿ. ಅಂದರೆ ಮೇಕಪ್ ಏನು ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಹಾಗೆ ಜಸ್ಟ್ ಸ್ನಾನ ಮಾಡಿಕೊಂಡು ಬೇಗನೆ ಹೊರಟ್ವಿ. ಊರಿಂದ ಹೊರಟಾಗ 6:30 ಆಗಿತ್ತು. ಸೊ ಬೆಂಗಳೂರಿಗೆ ಬಂದಾಗ 9:45 ಆಗಿತ್ತು. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ನಮ್ಮ ಮನೆಗೆ ಸ್ವಾಗತ. ಇನ್ಮೇಲೆ ಇಲ್ಲಿಂದ ವ್ಲಾಗ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಸೊ ಜಪಾನಲ್ಲಿದ್ದಾಗ ಹೇಗೆ ನನ್ನ ಸಪೋರ್ಟ್ ಮಾಡಿದ್ರಿ, ಹಾಗೆ ನೀವು ಇಲ್ಲೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಜಪಾನಲ್ಲಿದ್ದಾಗ ಅಂದರೆ ಮನೆಯಿಂದ ಅಷ್ಟೊಂದು ವ್ಲಾಗ್ಸ್ ಏನು ಮಾಡ್ತಿರ್ಲಿಲ್ಲ, ಡೈಲಿ ವ್ಲಾಗ್ಸು. ಅಂದರೆ ಜಪಾನ್ ಬಗ್ಗೆ ಜಾಸ್ತಿ ನಾನು ಇನ್ಫಾರ್ಮೇಷನ್ ವ್ಲಾಗ್ಸ್ ಮಾಡ್ತಾ ಇದ್ನಲ್ಲ. ಸೊ ಅಲ್ಲಿನ ಲೈಫ್ ಸ್ಟೈಲ್ ಹೇಗಿದೆ, ಸೊ ಈ ಥರ ವ್ಲಾಗ್ಸ್ಗಳು ಮಾಡ್ತಾಯಿದ್ದೆ. ಇನ್ಮೇಲೆ ಏನಿಲ್ಲ, ಹೌಸ್ ವೈಫ್ ಲೈಫ್ಸ್ ಹೇಗಿರುತ್ತೆ ಮಾಮೂಲಿ ಡೈಲಿ ವ್ಲಾಗ್ಸ್ ಆ ಥರನೇ ಮಾಡ್ಕೊಂಡು ಹೋಗ್ತೀನಿ. ನಾವು ಕೂಡ ಬಂದ ತಕ್ಷಣ ಮನೆಯೆಲ್ಲ ಸ್ವಲ್ಪ ಧೂಳಾಗಿತ್ತಲ್ಲ, ಸೊ ಸಿಂಪಲಾಗಿ ಒರೆಸಿದ್ವಿ. ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ಅಮ್ಮನೂ ಕೂಡ ಬಾಗಿಲಿಗೆಲ್ಲ ಹೊಸ್ಲನ್ನೆಲ್ಲ ತೊಳೆದು ನಾಮ ಇಕ್ತಾಯಿದ್ರು. ರಂಗೋಲಿ ಒಂದು ಥರದ್ದು ಮರ್ತ್ಬಿಟ್ವಿ. ಎಲ್ಲರೂ ಕೂಡ 4 ಗಂಟೆಗೆ ಎದ್ದು, ಅಂದರೆ ಸ್ವಲ್ಪ ಟ್ರಾವೆಲ್ ಮಾಡಿ ಸುಸ್ತು ಅನ್ನೋದು ಇದ್ದೇ ಇರುತ್ತೆ. ನನಗೇನಪ್ಪ ಅಂದರೆ ಒಂದು ಕಡೆ ಸುಸ್ತೇನು ಕಾಣಿಸ್ತಿರ್ಲಿಲ್ಲ. ನನಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ, ನಂತರ ಶೂಟ್ ಮಾಡ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಇರಲಿಲ್ಲ, ಸ್ಟ್ಯಾಂಡ್ ತೊಗೊಬಂದಿರಲಿಲ್ಲ. ಸ್ಟ್ಯಾಂಡ್ ಇರಲಿಲ್ಲ ನನ್ನ ಹತ್ರ. ಜಪಾನಿಂದ ಬರಬೇಕಾದ್ರೇ ಸ್ಟ್ಯಾಂಡ್ ಎಲ್ಲ ತೊಗೊಬಂದಿರಲಿಲ್ಲ, ಹೊಸ ತೊಗೊಳೋದಕ್ಕಾಗುತ್ತೆ ಅಂತ. ಸೊ ಸ್ಟ್ಯಾಂಡ್ ಇರಲಿಲ್ಲ. ಸೊ ಯಾರನ್ನಾರು ಒಂಚೂರು ವಿಡಿಯೋ ಮಾಡ್ಕೊಡಿ ಅಂದರೆ ಯಾರು ನನ್ನ ಕೈಲಾಗಲ್ಲ ಅಂತ ಇದ್ರು. ಅಂದರೆ ಅಮ್ಮ ಮತ್ತು ನಾನು ಇಬ್ಬರು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ನಿಂತಿದ್ದೆ ಜಿತು ಮತ್ತು ನನ್ನ ಮಗ ಜಿತು ಮತ್ತು ನಮ್ಮ ಮನೆಯವರು. ಸೊ ಅವರು ಕೂಡ ಡ್ರೈವಿಂಗ್, ಬೆಳಗ್ಗೆ ಬೇಗನೆ ಎದ್ದು ಡ್ರೈವಿಂಗ್ ಮಾಡಿ ಅವರು ಕೂಡ ಟಯರ್ಡ್ ಆಗಿದ್ರು ಅಂದ್ಬಿಟ್ಟು ನಾನು ಅವ್ರನ್ನೇನು ಕೇಳೋಕೆ ಹೋಗಲಿಲ್ಲ. ಸೊ ಜಿತು ಕೂಡ ಹೋಗಮ್ಮ ನಾನು ಮಾಡ್ಕೊಡಲ್ಲ ಹಿಂಗೆ ಅಂತ ಇದ್ದ. ಆದರೂ ಕೆಲವೊಂದು ಕ್ಲಿಪ್ಸ್ಗಳನ್ನ ತಗೊಂಡೆ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಏನಂದರೆ ಬಾಡಿಗೆ ಮನೆಗೆ ಹೋದಾಗ ಹಾಲು ಉಕ್ಕಿಸ್ಬಾರ್ದು, ಬರೀ ಪೂಜೆ ಮಾಡ್ಕೊಂಡು ಸಿಂಪಲ್ಲಾಗಿ ಹೋಗಬೇಕು ಅಂತ. ಅಂದರೆ ಬಾಡಿಗೆ ಮನೆಗಳಿಗೆ ಹೋದಾಗ ಹಾಲು ಉಗ್ಸಿದ್ರೆ ಅಂದರೆ ನಿಮ್ಮ ನೆಕ್ಸ್ಟ್ ಸ್ವಂತ ಮನೆ ಮಾಡ್ಕೊಳ್ಳೋದು ತುಂಬ ನಿಧಾನ ಆಗುತ್ತೆ ಅಂತ ಏನೋ ಕಮೆಂಟ್ ಹಾಕಿದ್ರು. ಅಂದರೆ ನಾನು ಮುಂಚೆ ಎಲ್ಲೂ ಕೇಳಿರಲಿಲ್ಲ. ಅಂದರೆ ನಾವು ಮನೆಗೆ ಹೋದಾಗೆಲ್ಲ ಹಾಲು ಉಕ್ಕಿಸ್ಬಿಟ್ಟೆ ಹೋಗ್ತಾ ಇದ್ದಿದ್ದು. ಸೊ ಹಾಗಾಗಿ ಈ ಸತಿನೂ ಹಾಲು ಉಕ್ಕಿಸಿದ್ವಿ. ಫ್ರೆಂಡ್ಸ್, ನಿಮ್ಗೇನಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ, ಹಾಲು ಉಕ್ಕಿಸ್ಬಿಟ್ಟು ಹೋಗ್ಬೋದಾ ಬಾಡಿಗೆ ಮನೆಗಳಲ್ಲಿ, ಅಥವಾ ಹಾಗೆ ಪೂಜೆ ಮಾಡಿ ಹೋಗಬೇಕಾ ಅಂತ ಕಮೆಂಟ್ ಮಾಡಿ. ನನಗೆ ಫುಲ್ಲು ಟೆನ್ಷನ್ನು. ಏನಂದರೆ 11:30 ಒಳಗಡೆ ಪೂಜೆ ಆಗಿಬಿಡ್ಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತಾ ಇದ್ದೆ. ಅಲ್ಲೇ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ವಿ. ಮತ್ತು ಇಲ್ಲಿ ಸಿಂಪಲ್ಲಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ ಅಂತ ತಗೊತಾ ಇದ್ದೆ. ನಮಸ್ಕಾರ ಫ್ರೆಂಡ್ಸ್, ನಾವು ಬೆಳಗ್ಗೆ ಅಮ್ಮನ ಮನೆಯಿಂದ ಒಂದು 6 ಗಂಟೆಗೆ ಬಿಟ್ವಿ. ಸೊ 6 ಗಂಟೆಗೆ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ಎಷ್ಟು 9:15 ಆಗಿದೆ. ಇವಾಗ ಹಾಲು ಕುದಿಸ್ಬೇಕು. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸೊ ಬನ್ನಿ, ಹೊಸ ಮನೆ ಹಾಲು ಕುದಿಸೋಣ. ಸೊ ಬಲ್ಪೆಲ್ಲ ತಂದಿಲ್ಲ ಇನ್ನು ಮನೆಗೆ. ಸೊ ಸ್ವಲ್ಪ ಕತ್ಲೆ ಇದೆ. ಫ್ರೆಂಡ್ಸ್, ಹಾಗೆ ಮನೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈಗ ಮನೆ ಹೇಗೆ ಸಿಕ್ತು ಅಂತ ಕೂಡ ಹೇಳ್ತೀನಿ ನೋಡಿ. ಅಂದರೆ ನಮ್ಮ ಮನೆಯವರು ಬ್ಯಾಂಗ್ಳೂರಿಗೆ ಬಂದು ಮನೆ ನೋಡಿದ್ದಾರೆ. ಒಂದೇ ನೋಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಇಷ್ಟ ಆಗ್ಬಿಡ್ತಂತೆ ಅಂದ್ಬಿಟ್ಟು. ಸೊ ನಾನು ಕೂಡ ನೋಡಿದಾರಲ್ಲ ಅಂತ ಬಂದು ನೋಡಿದ್ರೆ ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಮನೆ ಸ್ವಲ್ಪ. ಹಂಗಾಗಿ ನಾನೇನು ಮಾಡಿದೆ, ಸುಮ್ಮನೆ ಬಂದ್ವಿ ಕಾರಲ್ಲಿ, ಸುಮ್ಮನೆ ಒಂದು ರೌಂಡ್ ಹಾಕಿದ್ವಿ ಅಷ್ಟೇ ಅದ್ರ ಅಕ್ಕಪಕ್ಕ. ಸೊ ಈ ಮನೆ ಮುಂದೆ ಟೂಲೆಟ್ ಬೋರ್ಡ್ ಇತ್ತು. ಸರಿ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಕಾಲ್ ಮಾಡಿದ್ವಿ. ಸೊ ಕಾಲ್ ಮಾಡಿದಾಗ ಅದೇ ಹಿಂಗೆ ಖಾಲಿ ಇದೆ ನೋಡಿ ಅಂತ ಹೇಳಿದ್ರು. ಬಂದು ನೋಡಿದೆ. ಅಂದರೆ ಆ್ಯಕ್ಚುಲಿ ನಮ್ಗೆ ಆಲ್ಮೋಸ್ಟ್ ತುಂಬ ಬೇರೆ ಮನೆ ನೋಡೋಕ್ಕೆ ಟೈಮ್ ಇರಲಿಲ್ಲ. ನಮ್ಗೆ ಆಲ್ರೆಡಿ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟೈತೆ. ಸೊ ಆಮೇಲೆ ಬಂದು ಇಲ್ಲೇ ಇದ್ದರೆ ಇದೆಲ್ಲ ಇದು ಅಂತ ನೋಡ್ಬಿಡ್ಬೋದು. ಅಂದರೆ ನಾವಿದ್ದಿದ್ದು ಊರಲ್ಲಿ. ಸೊ ಊರಲ್ಲಿ ಬಂದಬೇಕು, ನೋಡಬೇಕು, ಇಲ್ಲ ವಾಪಸ್ ಹೋಗಬೇಕು, ಆ ಥರ.
ಫ್ರೆಂಡ್ಸ್ ಫೈನಲಿ ಹಾಲು ಉಗ್ಸಿದ್ವಿ. ಮತ್ತು ಅಂದರೆ 11:30 ಅಷ್ಟರೊಳಗಡೆ ಉಗ್ಸ್ಬೇಕಿತ್ತಲ್ಲ, ಸೊ ಬೇಗ ಉಗ್ಸಿದ್ವಿ. ಎಲ್ಲ ಒಳ್ಳೆಯದಾಗಿ ಚೆನ್ನಾಗಾಯಿತು, ಬೇಗನೆ ಆಯಿತು ಅಂತ ಹೇಳ್ತಾ, ನಿಜ ಹೇಳ್ಬೇಕಂದ್ರೆ ನಾವು ಬೆಂಗಳೂರಿಗೆ ಬರ್ತೀವಿ ಮತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು. ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಾವು ನಮ್ಮನೆ ಇರಬೇಕು ಅಂದ್ಕೊಂಡಿದ್ದೀವಿ, ಸೊ ಅದಕ್ಕಾಗಿ ಪೇಂಟಿಂಗ್ ಮಾಡಿಸ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದೆ. ಸೊ ಅದು ನಿಜ ಹೆಂಗಾಯಿತು ಲಾಸ್ಟ್ ಮೂಮೆಂಟಲ್ಲಿ ಅಂತ ನಿಜ ನನಗೂ ಗೊತ್ತಿಲ್ಲ. ಆಗ ಅದಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಯಿತು, ಏಕೆಂದರೆ ನಾವು ಜಪಾನಿಂದ ಬಂದ ತಕ್ಷಣ ಮನೆ ಹುಡ್ಕೋದು ಸ್ಟಾರ್ಟ್ ಮಾಡಿದರೆ ನಮ್ಗೆ ಅಷ್ಟು ಇದಾಗ್ತಿರ್ಲಿಲ್ಲ, ಅರ್ಜೆಂಟ್ ಅನ್ನಿಸ್ತಿರ್ಲಿಲ್ಲ. ನಾವು ಅಲ್ಲೇ ಇರೋಣ, ನಮ್ಮ ಮನೆ ಇರೋಣ ಅಂದ್ಬಿಟ್ಟು ನಾವಿಲ್ಲಿ ಅಲ್ಲಿ ಪೇಂಟಿಂಗ್ ಮಾಡಿಸೋದು, ಸೊ ಅಲ್ಲಿ ಇರಬೇಕು ಅನ್ನೋದು ಎಲ್ಲ ತಲೆಯಲ್ಲಿ ಅಷ್ಟೇ ಓಡ್ತಾ ಇತ್ತು. ಹಾಗಾಗಿ ಬೆಂಗಳೂರು ಕಡೆ ಬರೋ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಹಾಗಾಗಿ ನಮಗೆ ಸೊ ಅಲ್ಲೇ ಇರ್ತೀವಿ ಅಂದಮೇಲೆ ಇನ್ನು ಇಲ್ಲಿ ಬ್ಯಾಂಗ್ಳೂರು ಅನ್ನೋದೇನು ನಮಗೆ ಯೋಚನೆ ಇರಲಿಲ್ಲ. ಹಾಗಾಗಿ ನಮಗೆ ಕೊನೆಯಲ್ಲಿ ಬಂದು ಇಲ್ಲಿ ಮನೆ ಹುಡ್ಕೋ ರೀತಿ ಆಯಿತು. ಆಲ್ರೆಡಿ ಟೈಮು 11:30 ಆಗಿರೋದ್ರಿಂದ ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಅದಲ್ಲದೆ ಬೇಗ ಬೇರೆ ಎದ್ದಿರ್ತೀವಲ್ಲ, ಸೊ 4 ಗಂಟೆಗೆ ಎದ್ದಿರೋದ್ರಿಂದ ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಎಲ್ರಿಗೂ ಒಂದು ಲೋಟ ಕಾಫಿ ಮಾಡಿಕೊಟ್ಟೆ. ಹಾಗೆ ಮನೆಯಲ್ಲಿ ಅಮ್ಮನ ಮನೆ ಕೋಡ್ಬಳೆ ಮಾಡಿದ್ವಿ, ಸೊ ಇನ್ನೊಂದು ದಿನ ಅನಿಸುತ್ತೆ. ಆ ಕೋಡ್ಬಳೆನ ತೊಗೊಂಡು ಬಂದಿದ್ವಿ. ಸೊ ಕೋಡ್ಬಳೆ ನೆಂಚ್ಕೊಂಡು ಕಾಫಿನ ಕುಡಿದ್ವಿ ಎಲ್ರೂ. ಕಾಫಿನ ಕುಡಿದ್ಮೇಲೆ ನಮ್ಮ ಮನೆಯವರು ತಿಂಡಿ ತೊಗೊಬರ್ತೀನಿ ಅಂತ ಹೋದರು. ಸೊ ಇಡ್ಲಿ ತೊಗೊಬಂದಿದ್ರು, ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ, ಅಂದರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಸೊ ಇಡ್ಲಿ ತಂದಿದ್ರು, ಇಡ್ಲಿನೆಲ್ಲ ತಿಂದ್ವಿ. ಇಡ್ಲಿ ತಿಂದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಮನೆಗೆ ಬೇಕಾಗಿರೋ ಬೇಸಿಕ್, ಅಂದರೆ ಈಗ ಒಂದು ಗ್ರಾಸರಿ ಆಗಿರ್ಬೋದು, ಮತ್ತು ಬಾತ್ರೂಮ್ಗೆ ಬಕೆಟ್ಸು ಮತ್ತು ಅದೆಲ್ಲ ಬೇಕಾಗಿತ್ತಲ್ಲ, ಅದನ್ನು ತಂದುಬಿಡೋಣ ಫಸ್ಟ್ ಹೋಗಿ ಅಂತ ಅಂದ್ಕೊಂಡೆ. ಅಂದರೆ ಅಮ್ಮ ನಾಳೆನೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಅಲ್ಲಿ ಅಪ್ಪಂಗೆ ಅಡುಗೆ ಮಾಡ್ಕೊಡೋರಿಲ್ಲ ಅನ್ನೋದು ಒಂದು, ಮತ್ತು 3-4 ಹಸುಗಳಿದೆ, ಅಪ್ಪ ಒಬ್ಬರೇ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ನಮ್ಮಮ್ಮ ಎಲ್ಲೂ ಉಳ್ಕೊಳ್ಳಲ್ಲ. ಹೆಣ್ಮಕ್ಳು 3 ಜನ ಹೆಣ್ಮಕ್ಳಿದ್ರು ಕೂಡ ತುಂಬ ಕಷ್ಟ ನಮ್ಮಮ್ಮನ 2 ದಿನ 3 ದಿನ ಉಳಿಸ್ಕೋಬೇಕು. ಅಂದರೆ ಮಿಕ್ಕಿದ್ದಾರೆ ಆಮೇಲೆ ನಿಧಾನಕ್ಕೆ ತರಿಸ್ಕೊಂಡ್ರೆ ಆಗುತ್ತೆ. ಈಗ ತುಂಬ ಬೇಕಾಗಿರೋ ಅಂಥದ್ದನ್ನು ತಂದುಬಿಡೋಣ, ಅಮ್ಮ ಹೆಂಗೂ ಇದ್ದಾರಲ್ಲ ಜೊತೆಯಲ್ಲಿ, ಮಗುನ ನೋಡ್ಕೋತಾರೆ ಅಂದ್ಬಿಟ್ಟು ಎಲ್ಲರೂ ಕೂಡ ಡಿ-ಮಾರ್ಟ್ಗೆ ಹೋದ್ವಿ. ಡಿ-ಮಾರ್ಟ್ಗೆ ಹೋಗಿ ಸ್ವಲ್ಪ ಬೇಕಾಗಿರೋಂಥ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಬಂದ್ವಿ. ನಿಜವಾಗ್ಲೂ ಎಷ್ಟು ಕೆಲಸ ಇದೆ ಅಂದರೆ ಮನೆ ಸೆಟಪ್ ಮಾಡೋದು ಅಷ್ಟು ಈಸಿ ಇಲ್ಲ. ಅಂದರೆ ಮನೆಯಲ್ಲಿ ಐಟಮ್ಸ್ಗಳಿದ್ದರೆ ಮಾಡ್ಕೊಂಬಿಡ್ಬೋದು. ಸೊ ನಾನಿವಾಗ ಪ್ರತಿಯೊಂದು ಕೂಡ ನೋಡಿ ಪರ್ಚೇಸ್ ಮಾಡಿ ಮನೆಯೆಲ್ಲ ಸೆಟಪ್ ಮಾಡಬೇಕು. ನಾರ್ಮಲ್ ರುಟೀನಿಗೆ ಬರೋಕ್ಕೆ ಎಷ್ಟು ದಿನ ಆಗುತ್ತೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಕೂಡ ನಾನು ಫುಲ್ಲು ಬರೀ ಇದೇ ಕೆಲಸ. ಅಲ್ಲೂ ಕೂಡ ಅಷ್ಟೇ, ಜಪಾನಲ್ಲಿ ಪ್ಯಾಕ್ ಮಾಡೋದು, ಸೇಲ್ ಮಾಡೋದು, ಕೊರಿಯರ್ ಮಾಡೋದು ಇದೇ ಕೆಲಸ ಆಗೋಗ್ಬಿಟ್ಟಿತ್ತು. ಸೊ ಈಗಲೂ ಅಷ್ಟೇ, ಎಲ್ಲನೂ ತೊಗೊಬೇಕು, ಪರ್ಚೇಸ್ ಮಾಡಬೇಕು, ಒಂದೊಂದು ಕೂಡ ನೋಡಬೇಕು, ತರಬೇಕು, ಮತ್ತು ಮೊದಲೊಂದು ಥರ ಸೆಟಪ್ ಮಾಡಿ ಆಮೇಲೆ ನಂದು ನಾರ್ಮಲ್ ರುಟೀನ್ ಸ್ಟಾರ್ಟ್ ಆಗಬೇಕು. ಫಸ್ಟ್ ಈಗ ನಾನು ಕಿಚನ್ನ ಆರ್ಗನೈಸ್ ಮಾಡ್ಕೊಂಬಿಡ್ತೀನಿ. ಏನಕ್ಕಂದರೆ ಬೆಳಗ್ಗೆ ಎದ್ದರೆ ಸ್ಕೂಲಿಗೆ ಹೋಗೋ ಅಷ್ಟರೊಳಗೆ ತಿಂಡಿ ಎಲ್ಲ ಮಾಡಬೇಕಿರುತ್ತಲ್ಲ ನನಗೆ. ಯಾಕಂದರೆ ಪ್ರತಿಯೊಂದು ಐಟಮ್ಸ್ಗಳು ಕೈಗೆ ಸಿಕ್ಕಿದ್ರೆ ಬೇಗ ಮಾಡಿಬಿಡ್ಬೋದು. ಹಾಗಾಗಿ ಫಸ್ಟು ಕಿಚನಿಗೆ ಬೇಕಾಗಿರೋದನ್ನೆಲ್ಲ ಆರ್ಡ್ರ್ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ಬೇರೆ ಕಡೆ ಸೋಫಾ ಮತ್ತು ಫ್ರಿಡ್ಜು, ವಾಷಿಂಗ್ ಮಷಿನ್ ಕಡೆ ತಲೆ ಕೆಡಿಸ್ಕೊಳ್ಳೋಣ. ಫಸ್ಟ್ ಇದನ್ನೆಲ್ಲ ಕಿಚನ್ ಆರ್ಗನೈಸ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸಗಳನ್ನ ನೋಡಬೇಕು. ಹಾಗೆ ಬೆಳಿಗ್ಗೆ ಒಂದು ಕೆಲಸ ಏನಾಯ್ತು ಅಂದರೆ, ಗ್ಯಾಸ್ ಸಿಲಿಂಡ್ರ್ ಫಿಟ್ ಮಾಡಿದ್ವಲ್ಲ, ಕನೆಕ್ಟ್ ಮಾಡಿದಾಗ ಗ್ಯಾಸ್ ಆನ್ ಮಾಡೋಕ್ಕೆ ಹೋದರೆ ಆನ್ ಆಗ್ತಾಯಿಲ್ಲ. ನಾವು ಅಂದ್ಕೊಂಡು 3 ವರ್ಷದಿಂದ ಹಾಗೆ ಯೂಸ್ ಮಾಡ್ದಂಗೆ ಇತ್ತಲ್ಲ, ಮೇ ಬಿ ಏನೋ ಬ್ಲಾಕ್ ಆಗಿಬಿಟ್ಟಿದೆ, ಏನೋ ಆನೇ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ವಿ. ಹೋಗಿ ತೊಗೊಬರೋಕ್ಕೆ ಟೈಮ್ ಕೂಡ ಇರಲಿಲ್ಲ. ಆಲ್ರೆಡಿ 11 ಗಂಟೆ ಆಗಿತ್ತು. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಹಾಲು ಕುಸ್ಕೋಬೇಕಾಗಿತ್ತು. ನಾವೆಲ್ಲ ಫುಲ್ ಆಲ್ರೆಡಿ ರೆಡಿ ಬೇರೆ ಮಾಡ್ಕೊಂಡಿದ್ವಿ. ನಾವು ಮನೇಲೂ ಕೂಡ ಒಂದು ಸರಿನಾದ್ರು ಚೆಕ್ ಮಾಡ್ಕೊಂಬರಲಿಲ್ಲ, ಹಾಗೆ ತೊಗೊಬಂದ್ಬಿಟ್ವಿ. ಹೋಗಿ ಒಂದು ಸ್ಮಾಲ್ ಗ್ಯಾಸ್ ತೊಗೊಬರೋಣ ಅಂದರೆ ಈಗೆಲ್ಲ ಗ್ಯಾಸ್ಗಳು ಸಿಲಿಂಡರ್ಗಳು ಸಿಗೋದೇ ಕಷ್ಟವಲ್ಲ, ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ಸ್ಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಅಪ್ಪ ದೇವ್ರೆ ಏನು ಮಾಡೋದು ಇವಾಗ ಹಿಂಗೆ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಆನ್ ಮಾಡಿದ್ವಿ. ಸದ್ಯ ಆನ್ ಆಗೋಯ್ತು. ಫುಲ್ ಖುಷಿ ಆಗೋಯ್ತು. ಸದ್ಯ ಅಪ್ಪ ಎಲ್ಲ ರೆಡಿ ಬೇರೆ ಮಾಡ್ಕೊಂಡಿದ್ವಿ. ಈಗ ಏನಾರು ಆನ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತಿತ್ತು ಆ ಥರ. ಫ್ರೆಂಡ್ಸ್, ಇದಾಗಿತ್ತು 2 ದಿನದ ವ್ಲಾಗು. ಬೆಳ್ಳಿ ಶಾಪಿಂಗ್ ಮಾಡಿದ್ದು ಮತ್ತು ಹಾಲುಕ್ಸಿದ್ದು. ಅಂದರೆ 2 ದಿನವೂ ಸ್ವಲ್ಪ ಕ್ಲಿಪ್ಸ್ಗಳನ್ನೇ ತೊಗೊಂಡಿದ್ದೆ. ಹಾಗಾಗಿ 2 ಸೇರಿಸಿ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದೆ. ಸೊ ಈ ವ್ಲಾಗು ಹೇಗೆ ಅನ್ನಿಸ್ತು ನಿಮಗೆ ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ